ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಏಕ್ದಮ್ ಸ್ಟ್ರೀಟ್ ಸ್ಟೈಲ್ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್. ಇದಕ್ಕೆ ಯಾವುದೇ ಸಾಸ್ ಯೂಸ್ ಮಾಡ್ತಾ ಇಲ್ಲ, ಅಜಿನೋಮೋಟೊ ಯೂಸ್ ಮಾಡ್ತಾ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನೂ ಇಲ್ಲದೇ ತುಂಬ ರುಚಿಕರವಾಗಿರೋ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಎಣ್ಣೆ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಸಿಡಿಯೋದಾಗ ನಾವು ಹಾಕ್ಕೊಳ್ಳೋಣ. ಅದಕ್ಕೆ 3 ಮೀಡಿಯಮ್ ಸೈಜ್ದು ಕ್ಯಾಪ್ಸಿಕಮನ್ನು ನಾನು ಉದ್ದುದ್ಗೆ ಹೆಚ್ಚಿಕೊಂಡಿದ್ದೀನಿ. ಇದು ಖಾರ ಇಲ್ಲದೇ ಇರೋ ಕ್ಯಾಪ್ಸಿಕಮ್. ಇದನ್ನು ಉದ್ದುದ್ಗೆ ಹೆಚ್ಚಿಕೊಂಡು ಸುಮಾರು 2-3 ನಿಮಿಷ ಹೀಗೆ ಕೈ ಆಡಿಸೋಣ. ಸ್ವಲ್ಪ ಬೇಕಿದು. ಅದಕ್ಕೆ ಆ್ಯಡ್ ಮಾಡೋಣ ಕ್ಯಾರೆಟನ್ನು ತೆಳುವಾಗಿ ಉದ್ದುದ್ಗೆ ದೊಡ್ಡದು ಒಂದು ಹೆಚ್ಚಿಕೊಂಡಿದ್ದೀನಿ. ಅದು ಸುಮಾರು ಅರ್ಧ ಕಪ್ಪಷ್ಟು ಆಯಿತು. ಇದನ್ನು ಪೂರ್ತಿ ಸಾಫ್ಟ್ ಆಗೋವರೆಗೂ ನಾವು ಹೀಗೇ ಮಿಕ್ಸ್ ಮಾಡ್ತಾ ಇರಬೇಕು. ಬಿಡಬೇಡಿ, ತಳ ಹೊತ್ಕೊಳ್ಳುತ್ತೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಹೀಗೆ ಕೈ ಆಡಿಸ್ತಾ ಇರಬೇಕು. 4ರಿಂದ 5 ನಿಮಿಷಕ್ಕೆ ಇದು ಸಾಫ್ಟ್ ಆಗುತ್ತೆ. ಈ ಸ್ಟೇಜಲ್ಲಿ ನಾವು 1 ಚಮಚೆ ಉಪ್ಪು ಸೇರಿಸ್ಕೊಳ್ಳೋಣ. ಮತ್ತು 1 ಚಮಚೆಯಷ್ಟು ಕುಟ್ಟಿರೋ ಮೆಣಸು. ತುಂಬ ರುಚಿ ಕೊಡುತ್ತೆ ಇದು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಈಸಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗಿರೋ ಡಿಶ್. 1 ಸ್ಪೂನಷ್ಟು ಕುಟ್ಕೊಂಡಿರೋ ಮೆಣಸಿನ ಕಾಳು ಹಾಕಿರೋದು. ಮತ್ತು ಅದಕ್ಕೆ 4 ಕಪ್ಪಷ್ಟು ನಾನು ಅನ್ನ ಮಾಡಿ ಆರಿಸ್ಕೊಂಡಿದ್ದೀನಿ. ಇದು ಬಾಸುಮತಿ ರೈಸಿಂದ ಮಾಡಿರೋ ಅನ್ನ. ಇದನ್ನು ಮಾಡಿಬಿಟ್ಟು ಸುಮಾರು 15ರಿಂದ 20 ನಿಮಿಷ ಆರಕ್ಕಿಟ್ಟಿದ್ದೆ. ಅದನ್ನು ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಕಂಟಿನ್ಯೂವಸ್ಸು ಮೀಡಿಯಮ್ ಫ್ಲೇಮಲ್ಲಿ 4 to 5 ಮಿನಿಟ್ಸ್ ನಾವು ಮಿಕ್ಸ್ ಮಾಡಿದರೆ, ಹೀಗೆ ಕೈ ಆಡಿಸಿದರೆ ಅದು ಕಲರ್ ಚೇಂಜ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಯೆಲ್ಲೋಯಿಶ್ ಆಗಿ ಕಲರ್ನ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಮುಗಿದು ಹೋಯಿತು ರೈಸು. ಬೆಳಗ್ಗೆ ಟಿಫನ್ ಬಾಕ್ಸ್ಗೆ ತುಂಬ ಈಸಿಯಾಗಿರೋ ರೆಸಿಪಿ ಇದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ.